ಉತ್ತರ ಪ್ರದೇಶದ ಕಾನ್ಪುರದ ಮಹಾರಾಜಪುರ ಪ್ರದೇಶದಲ್ಲಿ ಹೃದಯ ವಿದ್ರಾವಕ ಘಟನೆಯೊಂದು ಬೆಳಕಿಗೆ ಬಂದಿದೆ. ಗುರುಕುಲಕ್ಕೆ ಹೋಗ್ತಾ ಇದ್ದ 11 ವರ್ಷದ ದಿವ್ಯಾಂಶ್ ಎಂಬ ಬಾಲಕ ಅನುಮಾನಾಸ್ಪದ ರೀತಿಯಲ್ಲಿ ಮೃತಪಟ್ಟಿದ್ದಾನೆ. ಬಾಲಕನ ದೇಹದ ಮೇಲೆ 42 ಗಂಭೀರ ಗಾಯಗಳಿರುವುದು ಮರಣೋತ್ತರ ಪರೀಕ್ಷೆಯ ವರದಿಯಲ್ಲಿ ತಿಳಿದುಬಂದಿದೆ. ಅವನ ಬೆನ್ನು, ಕೈಗಳು, ಕಾಲುಗಳು ಮತ್ತು ಎದೆಯ ಮೇಲೆ ಆಳವಾದ ಗಾಯದ ಗುರುತುಗಳಿವೆ. ಅಷ್ಟೇ ಅಲ್ಲದೆ ಅವನ ದೇಹದ ಮೇಲೆ 11 ಸಿಗರೆಟ್ನಿಂದ ಸುಟ್ಟ ಗುರುತುಗಳು ಕಂಡುಬಂದಿವೆ. ಈ ಘಟನೆಯು ಸ್ಥಳೀಯವಾಗಿ ತೀವ್ರ ಸಂಚಲನವನ್ನ ಮೂಡಿಸಿದೆ. ದಿವ್ಯಾಂಶ್ನನ್ನು ಅವನ ಕುಟುಂಬವು ಏಪ್ರಿಲ್ 15ರಂದು ಲಕ್ನೋದ ಆಲಂನಗರದಲ್ಲಿರುವ ರಾಮಾನುಜ ಭಾಗವತ ವಿದ್ಯಾ ವೇದಪೀಠ ಗುರುಕುಲಕ್ಕೆ ಸೇರಿಸಿತ್ತು. ದಿವ್ಯಾಂಶ್ನ ಸೋದರ ಮಾವ ಸೌರಭ್ ಮಿಶ್ರಾ ಆಲಿಯಾಸ್ ಕನ್ನಯ್ಯ ಈ ಪಾಠ ಶಾಲೆಯನ್ನ ನಡೆಸ್ತಾ ಇದ್ದ. ತಾವು ನಂಬಿದ ವ್ಯಕ್ತಿಯೇ ತಮ್ಮ ಮಗನ ಸಾವಿಗೆ ಕಾರಣಾಗ್ತಾನೆ ಎಂದು ಆ ಕುಟುಂಬವು ಕನಸಿನಲ್ಲಿಯೂ ಯೋಚಿಸಿರಲಿಲ್ಲ. ಆರೋಪಿಯು ಕಳೆದ ಮಂಗಳವಾರ ಈ ಕೃತ್ಯ ಎಸಗಿದ್ದಾನೆ ಎಂದು ಪೊಲೀಸರ ವಿಚಾರಣೆಯಿಂದ ತಿಳಿದುಬಂದಿದೆ. ಗುರುಕುಲದ ನಿರ್ವಾಹಕನು ಬಾಲಕನ ಮೇಲೆ ಅಮಾನುಷವಾಗಿ ಹಲ್ಲೆ ಮಾಡಿರುವುದು ವಿಚಾರಣೆಯಲ್ಲಿ ದೃಢಪಟ್ಟಿದೆ. ದಿವ್ಯಾಂಶ್ನನ್ನ ಗಂಟೆಗಳ ಕಾಲ ಬಿಸಿಲಿನಲ್ಲಿ ನಿಲ್ಲಿಸಿ ರಾತ್ರಿಯಿಡೀ ಕಪಾಳ ಮೋಕ್ಷ, ವಧೆ ಮತ್ತು ಕೋಲಿನಿಂದ ಹೊಡೆದಿರುವುದಾಗಿ ಆರೋಪಿ ಒಪ್ಪಿಕೊಂಡಿದ್ದಾನೆ. ಜೋರಾಗಿ ಒದ್ದಗಾಗ ಬಾಲಕ ಗೋಡೆಗೆ ಅಪ್ಪಳಿಸಿ ಪ್ರಜ್ಞೆ ಕಳೆದುಕೊಂಡಿದ್ದಾನೆ. ಅವನನ್ನು ಹಾಗೆಯೇ ಬಿಟ್ಟು ಹೋಗಿದ್ದ ಆರೋಪಿ ಮರುದಿನ ಬೆಳಿಗ್ಗೆ ಬಂದು ನೋಡಿದಾಗ ಬಾಲಕ ಮೃತಪಟ್ಟಿದ್ದಾನೆ. ಆನಂತರ ಬಾಲಕನಿಗೆ ಆರೋಗ್ಯ ಸರಿಯಿಲ್ಲ ಎಂದು ಕುಟುಂಬದವರಿಗೆ ಸುಳ್ಳು ಮಾಹಿತಿಯನ್ನ ನೀಡಿದ್ದಾನೆ. ಮರಣೋತ್ತರ ಪರೀಕ್ಷೆಯಲ್ಲಿ ಬಾಲಕನಿಗೆ ಭಾರವಾದ ವಸ್ತುವಿನಿಂದ ಪದೇ ಪದೇ ಹೊಡೆದಿದ್ದರಿಂದ ಆಂತರಿಕ ಗಾಯಗಳಾಗಿರುವುದು ಪತ್ತೆಯಾಗಿದೆ. ಬಾಲಕನ ಮೇಲೆ ಅತ್ಯಾಚಾರ ನಡೆದಿದೆ ಎಂದು ಕುಟುಂಬಸ್ಥರು ಅನುಮಾನವನ್ನ ವ್ಯಕ್ತಪಡಿಸಿದ್ದು, ಮಾದರಿಗಳನ್ನ ಪರೀಕ್ಷೆಗಾಗಿ ಲ್ಯಾಬ್ಗೆ ಕಳುಹಿಸಲಾಗಿದೆ. ಈ ಘಟನೆಯನ್ನ ಮುಚ್ಚಿ ಹಾಕಲು ಆರೋಪಿ ಸಂಚು ರೂಪಿಸಿದ್ದು, ಗುರುಕುಲದ ಸಿಸಿಟಿವಿ ಫುಟೇಜ್ ಅಳಿಸಿ ಹಾಕುವಲ್ಲಿ ಅವನ ಆಪ್ತ ಗೆಳತಿ ಪ್ರಿಯಾಂಕಾಳ ಪಾತ್ರ ಇರುವುದು ತಿಳಿದುಬಂದಿದೆ. ಆಕೆಯನ್ನ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಪ್ರಮುಖ ಆರೋಪಿ ಸೌರಭ್ ಮಿಶ್ರಾನನ್ನ ಪೊಲೀಸರು ಬಂಧಿಸಿದ್ದಾರೆ. ಮೃತ ಬಾಲಕ ತನ್ನ ಪೋಷಕರಿಗೆ ಏಕೈಕ ಪುತ್ರನಾಗಿದ್ದನು. ನನ್ನ ಸೋದರ ಮಾವನೇ ಕಂಸನಾಗುತ್ತಾನೆ ಎಂದು ನಾನು ಊಹಿಸಿರಲಿಲ್ಲ ಎಂದು ಬಾಲಕನ ತಂದೆ ನರೇಂದ್ರ ಕುಮಾರ್ ಕಣ್ಣೀರು ಹಾಕಿದ್ದಾರೆ. ಪೊಲೀಸರು ಈ ಪ್ರಕರಣದ ಬಗ್ಗೆ ಸಮಗ್ರ ತನಿಖೆಯನ್ನ ನಡೆಸ್ತಾ ಇದ್ದಾರೆ.